ಏನ್ ಜಯಮ್ಮಕ್ಕ ಎದಕ್ಕ ಫೋನ್ ಹಚ್ಚಿದಲ್ಲ ಅಡಿತಕ್ ಬಾ ಯಾರು ಇಲ್ಲ ಅಂತೇಳಿ ಎದಕ್ಕ? ಏ ಅಣ್ಣಯ್ಯ, ನೀನು ಹೇಳಿದಲ್ಲ ಇನ್ನ 4 ಮೂಟೆ ಬೇಕು ಅಂತೇಳಿ. ನಾಳೆಗ ಶೇಂಗಾ ಕೀಳ್ತಾರಂತ, ನಾಳೆ ಕೊಡ್ತೀನಿ, ಅದನ್ನ ಹೇಳುಮ ಅಂತೇಳಿ ಅಡ್ಡ ಕರ್ಸ್ಕೊಂಡೆ ನಿನ್ನ. ಹೌದೇನ? ಅಡ್ಡಿಯಾಗ ಯಾರು ಇಲ್ಲೇನ? ಎಲ್ಲೋದ್ರಲ್ಲ? ಏ ಯಾರು ಇಲ್ಲ ಕಣ, ಯಾರು ಇರ್ತಾರ? ನಮ್ಮ ಮತ್ತೆ ನೋಡಿದ್ರ ಅಲ್ಲಿ ಅದೇನೋ ಲಕ್ಷ್ಮಿಗೆ ಹಾವು ಕಡ್ದ್ಬಿಟ್ಟೈತಂತ, ಎಲ್ಲರೂ ಅಲ್ಲ ಹೋಗೋರು, ಅಡ್ಡಿ ತಕ್ಕ ಯಾರು ಇಲ್ಲ. ಅದಕ್ಕೆ ನೀನು ಕರ್ಸ್ಕೊಂಡಿ ಕಣ. ಅಯ್ಯಯ್ಯೋ, ನೀನೇನಪ್ಪ ರಾಜ್ಕುಮಾರಪ್ಪ, ಕೈಯಿನಗ ಕೈ ಹಾಕ್ತಿ? ಎತ್ತು ಕೈ, ಎತ್ತು ಕೈ. ಯಾರೋ ನೋಡಿದವ್ರು ಏನಂತಾರ? ಜಯಮ್ಮ ಏನಿಂತ ಬುದ್ಧಿ ಕಲ್ತೋಳೆ ಅಂತಾರೆ. ಎತ್ತಪ್ಪ, ಎತ್ತು ಕೈ. ನಾನು ಮಾತು ಹೇಳ್ಬೇಕು ಕಂಜಯ್ಯಮ್ಮ ನಿನ್ಗ. ನಂಗದೇನೋ ಗೊತ್ತಿಲ್ಲ, ನೀನು ಶೇಂಗಾ ಕೊಡ್ಬೇಕಾರೆಲ್ಲ ನಂಗೆ ನೀನಂದ್ರ ಭಾಳ ಇಷ್ಟ ಆಗ್ತಿ. ನೋಡಕ್ಕ ಭಾಳ ಚಲೋ ಇದಿ ನೋಡ. ಅದೇನು ನಿನ್ನ ಗಂಡ ಇನ್ನೊಬ್ಬಕಿನ ಕರ್ಕೊಂಬಂದವನೋ ಏನೋ. ಅಯ್ಯೋ, ನಿನ್ನಂತ ಚಂದೋಳು ಚೆಲುವೆ ಇಟ್ಕೊಂಡು ಅಂತೇಳನ್ನ ಕರ್ಕೊಂಬರೋದು. ಬಿಡೆಯ ಕೈಯ ಎತ್ತೆ ಸರ್ಕಯ್ಯ, ಸರ್ಕೈಂದುಕ. ಓಹೋ, ಶೇಂಗಾ ಕೊಟ್ರ ನೋಡ್ದ ನೀನು ಏಟ್ ಮಾತಾಡ್ತಿ? ನೀನ ಬೇಕು ಅಂತ ಹೇಳ್ತೀಯಲ್ಲ, ನಾಚಿಕಿಲ್ದವನ ಹೋಗತ್ತಗ ಸರ್ಕತ್ತಗ. ಅಯ್ಯ ನೀನು ಮುಸುಡಿಗೆ ಅಷ್ಟ ಹಾಕ. ಏ ಜಯಮ್ಮ, ನನಗೂ ಇರೋಳು ಒಬ್ಳ ಏನ್ರು, 2 ಹೆಣ್ಣು ಹುಡುಗರು, ನಿನ್ಗೆ 2 ಹೆಣ್ಣು ಹುಡುಗರು, ನಂಗೆ ಗಂಡು ಹುಡುಗಿಲ್ಲ. ನಿನ್ನ ಮಗನ ನನ್ನ ಮಗ ಅಂತ ಸಾಕಂತೀನಿ, ಸುಮ್ಕ ನನ್ನ ಜೊತೆಗೆ ಇರು ಅಷ್ಟೇ. ಏ ಹತ್ರ ಬರ್ಬೇಡ, ನೋಡು ಜೋರಾಗಿ ಕಿರ್ಚ್ಬಿಡ್ತೀನಿ. ಯಾಕೆ ಪಕ್ತವ್ರೆಲ್ಲ ಓಡ್ ಬರ್ಬೇಕು ಆತರ? ಸರ್ಕಯ್ಯ ಸರ್ಕ, ಎದಕ್ಕೆ ಹಿಂಗ ಬಂದಿದ್ದೀಯ ಅಟಿ ತಕ? ಹೋಗು ಹೋಗಯ್ಯ ಹೋಗು. ನೀ ಏನಾರು ಯೋಕ ಜಯಮ್ಮ, ನೀನು ಶೇಂಗಾ ಕೊಟ್ಟಿದ್ದಿಲ್ಲ, ಅದನ್ನೇನಾರು ಊರಾಗ ಹೇಳಿನಿ ಅಂದ್ರ ನಿನ್ನ ಅಷ್ಟೇ ತಿಳ್ಕೊಂಬಿಡು. ಊರಾಗ ಒಬ್ರು ನೀನು ಮೂಸ್ ನೋಡಕ್ಕಿಲ್ಲ. ಇವಳು ಇಂತೇಳು ಅಂದ್ಬಿಟ್ಟು ತಿರ್ಗಾ ಹೊರಕಾಗ್ತಾರ. ನೋಡ್ ನಾನು ಹೇಳ್ದಂಗೆ ಇರು ನನ್ನ ಜೊತೆಕ. ನಿನ್ಗೆ ಶೇಂಗದ ರೊಕ್ಕ ಏನು ಇನ್ನೂ ಸಾಮಾನು ಮಾಡಿಸ್ಕೊಳಕ ಜಗ್ಗಿ ರೊಕ್ಕ ಕೊಡ್ತೀನಿ ನಾನು. ಅಯ್ಯೋಯ್ಯೋ, ಈ ವಯ್ಯನೈ ಹಂಗ ಹಿಂಗ ಅಂತ ವರ್ಷಗ ಮಾತಾಡ್ತಾವನ. ನಾ ಶೇಂಗಾ ಕೊಟ್ರದ ಊರಾಗೆಲ್ಲ ಹೇಳ್ಕೊಂಬತ್ತಾನ. ಇಂಥವ್ರ ಸೋಸೆ ಯಾಕಪ್ಪ ಮಾಡ್ದೆ ನಾನು? ಈಗ ಶೇಂಗಾ ಕೊಟ್ರದೆಲ್ಲ ಊರಾಗ ಹೇಳ್ಕೊಂಬಂದ್ರ ಮನೆ ಮರ್ಯಾದೆ ಹೋಗುತ್ತೆ. ಈ ವಯ್ಯ ನೋಡಿದ್ರೆ ಹೆಂಗೆಂಗೋ ಬಳಸ್ಕೊಂತವನ ನನ್ನ. ಏನಪ್ಪ ಮಾಡೋದು? ದೂರ ಸರಿ ಬೇಡಕ್ಕನ್ ಜಯಮ್ಮ, ನಂಗೆ ಭಾಳ ಲಘು ಇಷ್ಟ ನೀನಂದ್ರ. ನಾನು ನಿನ್ನ ಶೇಂಗಾ ಕೊಡೋತ್ನಾಗೆಲ್ಲ ಎಳುಮ ಅನ್ಕಂಡು ನಿನ್ನ ಗಂಡನ ಮತ್ತೊಬ್ಬಕ್ಕಿನ ಮದುವೆ ಆಗ್ತಾವನ ಆಗ ಬಂದವನ. ನೀನು ನಾನು ಆಗೋದ್ರಲ್ಲಿ ಏನು ತಪ್ಪಿಲ್ಲ ತಕ. ನೀನು ನನ್ನ ಮದುವೆ ಆಗು, ನಾನು ದಿನ ನಿಮ್ಮ ಮಟ್ಟಿಯಾಕೆ ಬರ್ತೀನಿ, ನಮ್ಮ ಮಟ್ಟಿಯಾಕ ಕರ್ಕೊಂಡು ಹೋಗ್ತೀನಿ, ಒದೆ ಮಾಡ್ಕರ ಎದುರಿಸ್ಕೊಂತೀನಿ. ಏನಂತಿ? ಏ ಅಯ್ಯೋ, ಓಹೋ ಹೋಗು. ಕಟ್ಕೊಳೋನ ಕರೆವರೆಗೂ ಇಟ್ಕೊಳೋ ನೀರೋವರೆಗೂ ಕರ. ಹೋಗು. ನೀನು ಬರ್ಬೇಡ ಹತ್ರ ಬರ್ಬೇಡ, ನಾನು ಜೋರಾಗಿ ಕಿರ್ಚ್ಕೊಂಬಿಡ್ತೀನಿ. ಹೋಗಯ್ಯ ಹೋಗು ಹೋಗು. ಅಲ್ಲ ಅಲ್ಲಿ ಯಾರೋ ಜಯಮ್ಮನ್ ಕೂಟ ಮಾತಾಡ್ತಾರಲ್ಲ, ಯಾರದು? ಯಾರು ಇರ್ಬೋದು? ಇರೋ ಟಾರ್ಚ್ ಹಾಕಿ ನೋಡ್ತೀನಿ. ಅಯ್ಯಯ್ಯೋ, ಯಾರೋ ಬಂದ್ರಲ್ಲಪ್ಪ, ಫಸ್ಟ್ ಓಡೋಯ್ತೀನಿ. ಆಮ್ಯಾಗ ನಾ ತಗೊಳ್ಕೊಂಡ್ರ ಬಿಟ್ಟಾರ ಏನೋ ಕತ್ಲಾಗ ಎಲ್ಲಿ ಬಿದ್ರೆ ಸರಿ ಓಡೋಗ್ಬಿಡ್ತೀನಿ ಮೊದಲು. ಏ ನಿಂತ್ಕಜ ಯಾಕಜ? ಏ ಯಾಕೆ ಓಡೈತಿದ್ದೀರಿ? ನಿಂತ್ಕ. ಟಾರ್ಚ್ ಆನ್ ಮಾಡಿದ ತಕ್ಷಣ ಓಡೈತಿದ್ದೀರಾ? ನಿಂತ್ಕ ಎದಕ್ಕಂಗೆ ಓಡೈತಿ? ಅಯ್ಯೋ ಕಳ್ಳನ ಮಗನ. ಜಯಮ್ಮ ರೊಟ್ಟಿ ತಕ್ಕ ಕಳ್ತನ ಮಾಡಕ್ ಬಂದಿದ್ದೇನಾ ನೀನು? ನಿಂತ್ಕೋ. ಅಯ್ಯೋಯ್ಯೋ, ಏನಪ್ಪ ಮಾಡೋದು? ಯಾರು ಅಂತ ಕೇಳಿದ್ರೆ ಅವಳೇ ಹೇಳ್ತಾಳೆ ಕಳ್ತನ ಮಾಡಕ್ ಬಂದಿದ್ರು, ಯಾರೋ ಗೊತ್ತಿಲ್ಲ, ಏನೋ ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರು ಅಂತೇಳಿ ಸಮಾಧಾನ ಮಾಡಿ ಕಳಿಸ್ತೀನಿ. ನೋಡ್ತೀನಿ. ಅಯ್ಯೋ ಯಾಮನ್ ಜಯಮ್ಮಕ್ಕ, ಅವನು ಸಂಜೆ ಹತ್ರ ಏನು ಈಟು ತಗ ನಿಮ್ಮ ಮಟ್ಟಿ ಎತ್ತಾರ ಬಂದವನ. ಕಳ್ಳನ ಮಕ್ಳು ಬರ್ತಾರ, ಕೈಂತಿಯವ್ರನ್ನೆಲ್ಲ ಬಾಗ್ಲು ತೆಗಿಬೇಡ ನೀನು. ಅಯ್ಯೋ ಬಿಟ್ಟಾರೇನ ನಿನ್ನ ಒಡವೆ ಸಾಮಾನು ಎಲ್ಲ ಕಿತ್ಕೊಂಡು ಹೋಗ್ತಾರೆ ಕಣೆ. ನಿಂಗೆ ಅಷ್ಟು ಗೊತ್ತಾಗಿಲ್ವೇನೆ ಜಯಮ್ಮಕ್ಕ? ಜಯಮ್ಮದ ಹೊತ್ತ ಯಾರು ಎದಕ್ಕೆ ಕೂಗ್ತಾ ಇದ್ದಾರೆ ನಿಮ್ದು ಮನೆ ಹತ್ರ? ಏನಾಗಿದೆ ನಿಮ್ದಕ್ಕೆ? ಲೇ ಫಾತಿಮಾ, ಜಯಮ್ಮಕ್ಕನ ಮನೆ ತಕ್ಕ ಕಳ್ಳ ಬಂದಿದ್ನ ಕಣೆ. ಮನೆ ಅಡ್ರೆಸ್ ಕೇಳ್ತಿದ್ದ, ಹಂಗ ಹಿಂಗ ಅನ್ಕೊಂಡು ನಾ ಟಾರ್ಚ್ ಬಿಟ್ಟ ತಕ್ಷಣ ಕಳ್ಳನ ಮಗ ಬಿದ್ದು ಓಡೋದ ಕಣೆ. ಅಯ್ಯೋ ಎಂತ ಬುದ್ಧಿ ಕಲ್ತವ್ರು ನೋಡೆ. ಅಯ್ಯೋ ರೊಟ್ಟಿಯಾಗ ಇವತ್ತು ಎಲ್ಲರೂ ಲಕ್ಷ್ಮಿ ಇದಕ್ಕೆ ಹೋಗೋರಲ್ಲ, ಅದಕ್ಕೆ ಎಲ್ಲರೂ ನೋಡಿ ಯಾವನೋ ಇದ ಊರನೋ ಇರ್ಬೇಕು ಕಣ್ಲೆ. ಸುಮ್ಕ ಬರಕಿಲ್ಲ. ಜಯಮ್ಮನ ಮನೆ ಹತ್ರಕ ಹುಡಿಕೊಂಬಂದವನಂದ್ರ ಇದೇ ಊರನ ಯಾರೋ ಇರ್ಬೇಕು, ಗೊತ್ತಿರೋನಿಯೇ. ಟಾರ್ಚ್ ಬಿಡ್ತಿದ್ದಂಗ ಓಡೋಗ್ಬಿಟ್ಟ. ನಿಮ್ದಕ್ಕೆ ಒಂದು ಜಯಮ್ಮದು ಅಕ್ಕ, ಅದುವೇ ಅದು ಕಳ್ಳರಿಗೆ ಹೆದರ್ಕೊಳ್ಳೋದು. ಜಯಮ್ಮದು ಅಕ್ಕ ಅವ್ರದಕ್ಕೆ ಡಿಶುಮ್ಗೆ ಮಾಡಿಬಿಡ್ತಾರೆ. ನಿಮ್ದಕ್ಕೆ ಅಷ್ಟೇ ಗೊತ್ತಿಲ್ಲ. ಜಯಮ್ಮದು ಅಕ್ಕ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವ್ರದಕ್ಕೆ ಜಯಮ್ಮದು ಅಕ್ಕ ನಿಮ್ದಕ್ಕೆ ಯಾರನ್ನಾರು ಕರ್ಸಿದ್ರಾ? ನಿಮ್ದಕ್ಕೆ ಮನೆ ಹತ್ರ ಹೇಳ್ಬಿಡಿ. ನಿಮ್ದಕ್ಕೆ ಮುಂದೆನೆ ನಿಂತಿದ್ರು ಅಂದ್ರೆ ನೀವು ಮಾತಾಡ್ತಾ ನಿಂತಿದ್ರಾ ಅವ್ರದಕ್ಕೂ ಜೊತೆ? ಹೌದಲ್ವ ಜಯಮ್ಮಕ್ಕ, ನೀನು ಯಾವ ಕಳ್ಳರಿಗೂ ಹೆದರ್ಕೊಳಕ್ಕಿಲ್ಲ. ಯಾರೇ ಅವನು ಬಂದಿದ್ದವನು ನಿಮ್ಮ ಮಟ್ಟಿ ತಕ್ಕ ಬಂದಿದ್ದಲ್ಲ ಈಟೊತ್ತಾಗ. ಊರ್ ಮಂದಿ ಯಾರು ಹೆಂಗಸ್ರು ಬೇರೆಯವ್ರು ನೋಡ್ಬೇಕಿತ್ತು. ನೀನ್ ಮಾನ ಮರ್ಯಾದಿ ಊರ್ಗ ಆಗಾಜ್ ಹಾಕ್ಬಿಡೋರು ತಕ. ಯಾರದು? ಅಲ್ಲ ಕಣ್ರ, ನಾನೇನೋ ಅವನನ್ನ ಇಟ್ಕೊಂಡು ಏನಂತ ಮಾತಾಡ್ತಿರಲ್ರ. ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ. ಮನೆ ಅಡ್ರೆಸ್ ಕೇಳ್ಕೊಂಬಂದ. ನಾನು ಹೇಳ್ತಿದ್ದೆ ಅದ್ಯಾರ್ದೋ ಇವ್ರದ್ದು ಕಡೆ, ಕೆಳಗಲು ಕೆರೆ ಅವ್ರದ್ದು ಚಂದ್ರಪ್ಪನವ್ರ ಮನೆ ಯಾವುದು ಅಂತ ಕೇಳ್ತಿದ್ದ. ಹಿಂಗೆ ಹೋಗಪ್ಪ ಅಂತಿದ್ದಿ. ಆಟೋದ್ಕ ನೀ ಬಂದೆ, ಟಾರ್ಚ್ ಬಿಟ್ಟ ತಕ್ಷಣ ಓಡೋಗ್ಬಿಟ್ಟ ಕಣೆ. ನಂಗೇನು ಗೊತ್ತು? ಅಯ್ಯೋ ಜಯಮ್ಮದು ಅಕ್ಕ, ನಿಮ್ದು
ನಿಮ್ದಕ್ಕೆ ಕಳ್ತನಾಗೆ ಮಾಡಿರ್ತಾರ, ಯಾಕೆ ಈ ಥರ ಎದುರ್ಕೋತಾ ಇದ್ದೀರಾ? ನಿಮ್ದಕ್ಕೆ ಏನಾದ್ರು ಕಳ್ತನಾಗೆ ಮಾಡಿಬಿಟ್ರೆ ಹೇಳ್ಬಿಡಿ. ನಿಮ್ದಕ್ಕೆ ಯಾವ್ದಾದ್ರು ತಪ್ಪಿಗೆ ಮಾಡಿಬಿಟ್ಟಿದ್ರೆ ನಮ್ದು ಹತ್ರ ಹೇಳ್ಕೊಂಬಿಡಿ. ನಿಮ್ದಕ್ಕೆ ಏನಾದರೂ ಸಲಹೆ ಮಾಡ್ತೀವಿ. ಆಮೇಲೆ ತಲೆದು ಬಂದ ಮೇಲೆ ಪತಿದು ನಿಮ್ದಕ್ಕೆ ನಮಗೆ ಹೆಲ್ಪಿಗೆ ಮಾಡಿ ಅಂದ್ಬಿಟ್ಟು ನಮ್ಮದು ಶಾರದಿ ಹತ್ರ ಬರಬೇಡಿ ನೀವು. ಈಗಲೇ ಏನಿದೆ ಕ್ಲಿಯರ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಹಲ್ಲಾದ ನಿಮಗೆ ಸುಮ್ಮನೆ ಬಿಡಲ್ಲ. ನಿಮ್ದಕ್ಕೆ ತೋರಿಸ್ಬಿಡ್ತಾನೆ ನಿಮ್ದಕ್ಕೆ ಬುದ್ಧಿ ಹೇಗೆ ಅಂದ್ಬಿಟ್ಟು. ನಾನ್ಯಾಕೆ ಎದುರುಕಲ್ರಿ? ಹೌದು, ಯಾರು ಅಂತಾನೆ ಗೊತ್ತಿಲ್ಲ, ಹಿಂಗೆ ಓಡಾಬಿಟ್ಟಲ್ಲ, ಅದಕ್ಕೆ ದಿಗ್ಲು ಉಟ್ಬಿಡ್ತು. ಸಾರ್ದಿ ಏನಾರು ಬಂದಿಲ್ಲ ಅಂದಿರ ನನ್ನ ಹತ್ರ ಏನು ಒಡವೆ ಪಡವೆ ಎಲ್ಲ ಕತ್ಕೊಂಡು ಹೋಗ್ಬಿಡೋಣ ಅಂತೇಳಿ ಭಾಳ ಭಯ ಆಗ್ಬಿಡ್ತು ಅಷ್ಟೇ ಕಣೆ. ಜಯ ಮಧುಹಕ್ಕ, ನಿಮ್ದಕ್ಕೆ ಭಯಕ್ಕೆ ಪಡ್ಬಿಡಿ. ನಿಮ್ದಕ್ಕೆ ಹಕ್ಕದ ಪಕ್ಕದ ಮನೆಯಾಗೆ ಶಾರದಿದ್ದು ಇದ್ದಾರೆ, ಪಾದಿದ್ದು ಇದ್ದಾರೆ. ನಿಮ್ದಕ್ಕೆ ಭಯದೇ ಪಡಕ್ಕೆ ಹೋಗ್ಬಿಡಿ. ನಿಮ್ದಕ್ಕೆ ಜೊತೆ ನಾವು ಇದ್ದೇ ಇರ್ತೀವಿ. ನಿಮ್ದಕ್ಕೆ ಭಯ ಪಡಬೇಡಿ. ನಾನ್ಯಾಕೆ ಭಯ ಪಡಲಿ? ನಾನೇನು ಭಯ ಪಡಕ್ಕಿಲ್ಲ ಕಣ, ನಾನು ಖುಷಿಯಾಗೇ ಇದ್ದೀನಿ ನೋಡು. ಆದ್ರ ಬಂದ ತಕ್ಷಣ ಕೂಗಿದ ತಕ್ಷಣ ಓಡೋಗ್ಬಿಟ್ನಲ್ಲ, ನಂಗದ ಭಾಳ ಭಯ ಆಯಿತು ಅಷ್ಟೇ. ಈ ರಾಜ್ಕುಮಾರದು ಹಣ್ಣ ಯಾಕೆ ಈ ಥರ ಓಡೋಗ್ತಿದ್ದಾರೆ? ಇವ್ರದಕ್ಕೆ ಏನಾಗಿದೆ? ರೋಡದು ಕೊನೆಯಲ್ಲಿ ಹೊಡೆಯೋದು ಕೊನೆಯಲ್ಲಿ ನಮ್ಮನ್ನು ತಳ್ಬಿಟ್ಟು ಹೊಡ್ಬಿಟ್ರಲ್ಲ, ಯಾಕೆ? ಏನಾಗಿದೆ ಇವ್ರಿಗೆ? ನಾನು ಕರೆಕ್ಟಾಗಿ ನೋಡಿದ್ದೀನಿ, ಅದು ರಾಜ್ಕುಮಾರ್ದು ಹಣ್ಣನೇ. ಯಾಕೆ ಈ ಥರ ಹೊಡಿಯೋದ್ರು? ಅಯ್ಯೋ ಅಯ್ಯೋ, ಸೈತಂದು ಬಂದಿದೆ, ಸೈತಂದು. ಪಟ್ಟಿದ್ದು ಸೈತಂದು ಇದೆ. ಅಯ್ಯೋ, ಸೈತಂದು ನಿಂತಿದೆ. ಅಯ್ಯೋ, ಕಪ್ಪಡಿ ಕಪ್ಪಡಿ, ನಮ್ದಕ್ಕೆ ಸೈತಂದು ಇಲ್ಲೇ ಇದೆ. ಅಯ್ಯೋ, ಸಲಿಂದು ಬೇಗ ಬನ್ನಿ, ಇಲ್ಲಿ ಸೈತನ್ಗೆ ಬಂದ್ಬಿಟ್ಟಿದೆ. ಕಪ್ಪಡಿ ಕಪ್ಪಡಿ, ಸೈತಂದು. ಅಯ್ಯಯ್ಯೋ ಜಯಮ್ಮಕ್ಕ, ನಿಮ್ಮ ಮನೆ ಹತ್ರ ತೆವ್ವ ಬಂದೈತಿ ಕಣೆ. ತೆವ್ವ ಯಾವ ಪಟಿ ಐತಿ ನೋಡಿ ಅಪ್ಪು. ನೀನ ಬಗ್ಲಾಗ್ ನಿಂತಿದ್ದೀನಿ, ಇನ್ನ ಅಡ್ಕಳುತ್ತೆ ಕಣೆ ಈಗ. ಯವ್ವ ಯಾವ ಪಟಿ ಐತಿ ತೆವ್ವ ಈಟುತ. ಅಯ್ಯಯ್ಯೋ ನೋಡಿ, ಅದ್ರ ಕೈ ಕಾಲು ಹತ್ತಕ್ಕೆ ತಿರ್ಗೈತಿ. ಆ ಕಡೆ ತಿರುಗೈತೆ, ಈ ಕಡೆ ತಿರುಗೈತೆ, ಒಂದು ಅರ್ಥ ಆಗ್ತಿಲ್ಲ ಕಣ್ರಿ. ತೆವ್ವ ಅಯ್ಯೋ, ನಿಮ್ದಕ್ಕೆ ಯಾಕೆ ದೇವದು ಅಂತಿದ್ದೀರಾ? ನಮ್ದು ಸಲೀಮ್ದು ರೀ. ನಿಮ್ದಕ್ಕೆ ಯಾಕೆ ದೇವದು ಅಂತಿದ್ದೀರಾ? ನಾವು ಫಾತಿಮಾದು ಗಂಡ ಸಲೀಂ. ಅಯ್ಯಯ್ಯೋ, ನಿನ್ಗೇನಣ ಬಂತು? ಬಿಳಿ ಬಟ್ಟ ಹಾಕಿದಿ, ಮೊದ್ಲ ಕತ್ಲ ಟೈಮಾಗ ಹತ್ತಕ್ಕೆ ತಿರ್ಕೊಂಡು ನಿಂತಿದಿ. ಮತ್ತ ಅದು ಕಮ್ಮಿ ನಂಗೆ ನೋಡ್ತಾ ನಿಂತಿದಿ. ಏನ ಆ ಕಡೆ ಏನಾರು ದೇವ್ಗೆ ಬಂತ? ಅಯ್ಯೋ, ದೇವದು ಇಲ್ಲ, ಯಾವುದೂ ಇಲ್ಲ ಜಯಮಧು ಅಕ್ಕ. ನಮ್ದಕ್ಕೆ ಈ ಕಡೆ ಹಿಂದ ಓಣಿಯಿಂದ ಬರ್ತಾ ಇದೆ. ಇವತ್ತು ಕೆಲಸಕ್ಕೆ ಹೋಗೋದು 12 ಗಂಟೆ ಆಗ್ಬಿಡ್ತು ಬರೋದು. ನಮ್ದಕ್ಕೆ ಬಿರಿಯಾನಿಗೆ ಮಾರ್ಬಿಟ್ಟು ಬರೋದು ಲೇಟ್ ಆಗ್ಬಿಡ್ತು. ನಮ್ದಕ್ಕೆ ಬರೋ ಟೈಮ್ಗೆ ಅಲ್ಲಿ ಯಾರ್ದೋ ಇವ್ರದ್ದು ಚಂದ್ರದು ಹಣ್ಣ ಅಲ್ಲ, ರಾಜ್ಕುಮಾರದು ಹಣ್ಣ ಅವ್ರದಕ್ಕೆ ನಮ್ದಕ್ಕೆ ತಳ್ಳಿ ಬೀಳಿಸ್ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ಭಯದು ಹೋಗ್ಬಿಡ್ತು. ಇವ್ರದಕ್ಕೆ ಯಾಕೆ ಈ ಥರ ಓಡ್ತಾ ಇದ್ದಾರೆ ಕಳ್ರು ಹಾಗೆ ಅಂತೇಳಿ. ಅದಕ್ಕೆ ಆ ಕಡೆದು ತಿರ್ಗಿ ನೋಡ್ತಾ ಇದ್ದೆ ಅಷ್ಟೇ. ನಿಮ್ದಕ್ಕೆ ನಮ್ಮನ್ನ ದೇವಾದು ಅನ್ಕೊಂಡ್ಬಿಟ್ರ. ಅಯ್ಯೋ, ರಾಜ್ಕುಮಾರನ್ನ ಇವ್ನು ನೋಡ್ಬಿಟ್ಟ. ಅಯ್ಯೋ, ಇವ್ರಿಗೆಲ್ಲ ಅನುಮಾನ ಬರುತ್ತಲ್ಲಪ್ಪ. ಈಗ ನನ್ನ ಗಂಡಂಗೆ ಹಾಕ್ಕೊಡ್ತಾರ, ಏನಪ್ಪ ಮಾಡೋದು? ಏನು ಮಾಡೋದು? ರಾಜ್ಕುಮಾರನ ಹೋಗಿದ್ದ ಅನ್ನೋದು ಹಿಂಗೆ ಗೊತ್ತಾಗ್ಬಿಡ್ತೀಗ, ಏನಪ್ಪ ಮಾಡೋದು? ನಿಮ್ದಕ್ಕೆ ಹೆಂಗೆ ಹೇಳ್ತಾ ಇದ್ದೀರಾ? ರಾಜ್ಕುಮಾರದು ಹಣ್ಣನ ಅವ್ರದಕ್ಕೆ ಯಾಕೆ ಈ ಕಡೆಗೆ ಬಂದರು, ಹೀಗೆ ಹೊಡೆದ್ರು? ಓ, ಇವ್ರದಕ್ಕೆ ತುಂಬಾಗೆ ಕಳ್ತನ ಮಾಡ್ತಾರೆ ಬಿಡಿ. ಇವ್ರದಕ್ಕೆ ಭಾಳ ಬೇಸಿಗೆ ಇಲ್ಲ, ಇವ್ರದಕ್ಕೆ ಬುದ್ಧಿ. ಏನು ರಾಜ್ಕುಮಾರ್ದು ಹಣ ಕಳ್ತನಾಗೆ ಮಾಡ್ತಾರ? ಯಾಕೆ ಆ ಥರದ್ದು ಏನು ಮಾಡಿದ್ರು ಪಾತಿದು? ನಿಮ್ದಕ್ಕೆ ಈ ಥರಾಗೆ ಹೇಳ್ತಿದ್ರಾ? ಅವ್ರದಕ್ಕೆ ಹೊಡಿದ್ದು ನೋಡಿದ್ರೆ ಆ ಥರಾಗೆ ಕಾಣಿಸ್ತಿತ್ತು, ಆದರೆ ಏನು ಮಾಡಿದ್ರು ಅಂತ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಸಲೀಮಣ್ಣ, ನಿಮ್ಗೊಂದು ಅರ್ಥ ಆಗಿಲ್ಲೇನಾ? ಜಯಮ್ಮಕ್ಕನ ಹತ್ರ ಎಲ್ಲೋ ಅಡ್ರೆಸ್ ಕೇಳಕ್ ಬಂದ್ರಂತ. ಮಕ್ಕಕ್ಕ ಏನೋ ಕಟ್ಕೊಂಡಿದ್ರು ಬಿಟ್ಟಿದ್ರ ಕಾಣಿ. ಒಟ್ನಾಗ ನಾನು ಬಂದಾಗ್ಲೂ ಮಕ್ಕಕ್ಕೇನು ಹಾಕಿದ್ ಕಾಣಿಸ್ಲಿಲ್ಲ. ಈಗೇನ ಮಾಸ್ಕ್ ಮುಕ್ತಾಗ ಹತ್ತಕ್ಕೆ ತಿರ್ಗದ ಕಾಣಕ್ಕಿಲ್ಲ. ನಾನು ಎದಕ್ಕೂ ಜಯಮ್ಮನ ಹತ್ರ ಮಾತಾಡ್ತವ್ರ ಅಂತ ತಿಳ್ಕೊಂಡು. ಆದ್ರ ಜಯಮ್ಮಂದು ಏನಾದ್ರು ಕತ್ಕೊಂಡು ಹೋಗಕ್ಕ, ಒಡವೆ ಸಾಮಾನು ಏನಾದ್ರು ಕತ್ಕೊಂಡು ಹೋಗಕ್ಕ ಏನಾದ್ರು ಬಂದಿದ್ನಾ ಒಯ್ಯ ಹೆಂಗ? ಅವನು ರಾಜ್ಕುಮಾರಣ್ಣ ಅಲ್ಲ ಕಣೆ, ಯಾರೋ ಬೇರೆಯವ್ರು ಇರಬೇಕು. ಅವನೆಲ್ಲೋ ಇಲ್ಲಿ ಏನಾರು ನೋಡಿ ಓಡಿರ್ಬೇಕೇನೋ. ಅವನು ನಮ್ಮಂಗೆ ಯಾರು ಕಳ್ಳರು ಬಂದರು ಅಂತ ಓಡೋಗಿರ್ಬೇಕು ಕಣೆ. ಅವನು ಹೆಂಗೆ ಬರ್ತಾನೆ? ಅವನ ಮ್ಯಾಗ ಅನುಮಾನ ಪಾಪ ಪಡಬಾರ್ದು ಕಣೆ. ಆಮ್ಯಾಗ ನಮ್ಮ ಮ್ಯಾಗ ಬರ್ತಾವೆ ನೋಡು. ಆಮ್ಯಾಗ ಅವ್ರು ಏನ್ರು ಪಾರ್ವತಿ ಬಿಡ್ತಾಳೇನೆ ನಮ್ಮ. ನಮ್ದಕ್ಕೆ ಗೊತ್ತಿಲ್ಲ, ಆದ್ರೆ ಅವ್ರದಕ್ಕೆ ಇದೇ ಹೊಣೆಯಾಗೆ ಹೊಡೋದ್ರು. ಅಂದ್ರೆ ಇದೇ ಹೊಣೆಯಾಗೆ ಎಲ್ಲ ಕಳ್ಳದು ಮಾಡಿದ್ರು ಓಡೋಗಿ ಬಂದ್ರು ಇದೇ ಹೊಣೆಯಾಗೆ ಬರಬೇಕು. ಈ ಕಡೆಗೆ ಹೊಡಿ ಬಂದಿದ್ದಾರೆ ಅಂದ್ರೆ, ಆದ್ರೆ ಕಳ್ಳದು ಬಂದಿದ್ರೆ ಹಂಗ ಬರಬೇಕು. ಮತ್ತ ರಾಜ್ಕುಮಾರದು ಹಣ ನೋಡಿದ್ರೆ ಯಾವ ಥರ ನೋಡೋಕ್ಕಾಗುತ್ತೆ ಹೇಳಿ? ಓಡೋಕ್ಕಾಗುತ್ತೆ? ಅವ್ರದಕ್ಕೆ ತುಂಬಾಕೆ ಭಯಾಗೆ ಇದ್ರು. ನಾನು ಎಲ್ಲೋ ತಗೊಳಕೋಗ್ಬಿಡ್ತೀನಿ ಅಂತ ಹೇಳಿ ಅವ್ರದಕ್ಕೆ ಹೊಡಿ ಹೋಗ್ತಿದ್ರು. ನಮ್ದಕ್ಕೆ ಏನಕ್ಕೋ ಹನುಮಾನಾಗೆ ಇದೆ ಅವ್ರ ಮೇಲೆ. ಅಲ್ಲ, ಜಯಮ್ಮನೇ ಏನೋ ಕಳ್ಳಾಟ ಆಡ್ತಿರಂಗ ಅವಳ, ನನಗೆ ಗೊತ್ತೈತಿ. ಸುಮ್ ಕೈ ಇವಳು ಎದುರೋಳಲ್ಲ. ರಾಜ್ಕುಮಾರಪ್ಪ ಅಂತ ತಕ್ಷಣ ಎದುರುತ್ತಾವಳ ಅಂದ್ರೆ ಇವಳ ಕರ್ಸಿರಂಗ ಅವಳವನ್ನ. ಏನು ಎತ್ತ ಅಂತೇಳಿ ಇದ್ರ ಬಗ್ಗೆ ತಿಳ್ಕೊಂತೀರಿ. ಕಟ್ ನನ್ನ ಮಗನ ಎದಕ್ಕೆ ಕರ್ಸೋಳಪ್ಪ? ಹೆಣ್ಮಕ್ಳು ಸಿಗೋದ ಕಷ್ಟ ಐತಿ ಅವನ್ಗ. ಜೋಲ್ ಸುರ್ಸ್ಕೊಂಡು ಹೋಗ್ತಾನ ಅವನು. ಪರ್ವತಕ್ಕನ ಮಗ, ಪರ್ವತಕ್ಕನ ಗಂಡ.
ಎದಕ್ಕೆ ಕರ್ಸಿದ್ಲ ಬಿಟ್ಟಿಲ್ಲ ಪಾರ್ವತಕ್ಕಂಗೆ ಗೊತ್ತಾಗಬೇಕು ಸರಿಯಾಗಿ ಬಿಡ್ತಾಳ ಬುಡ್ ಗಿಡಕ್ಕಿಲ್ಲ ಹಾಕಿ ಅಂತೂ ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕ ಒಟ್ನಾಗ ಈ ವಿಷಯ ತಿಳಿದು ಲಕ್ಷ್ಮಿಗೆ ಹೇಳ್ತೀನಿ ಮಾಡ್ತಾಳ ಅವಳಿಗೆ ಲಕ್ಷ್ಮಕ್ಕನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.